ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಣಿ ಹೇಳ್ತೀನ್ರವ ಕಣಿ ಹೇಳ್ತೀನ್ರವ ಇಂದಾಗಿರೋದು ಮುಂದಾಗೋದು ಎಲ್ಲ ಹೇಳ್ತೀನ್ರವ. ಕೋರ್ವಂಜಿ ಕಣಿ, ಚಾಮುಂಡೇಶ್ವರಿ ಕಣಿ ಎಲ್ಲ ಹೇಳ್ತೀನ್ರವ. ಒಳ್ಳೇದಾಗ್ತೈತಿ. ಆ ನಲ್ಮೆ ನಾಲ್ಗೆ ಮೇಲೆ ನುಡಿತೈತೆ ತಾಯಿ, ಒಳ್ಳೇದೇ ಆಗ್ತೈತೆ ತಾಯಿ. ನಿಲ್ಲವ ನಿಲ್ಲು, ಕಣಿ ಹೇಳ್ತೀನವ ಕಣಿ. ಆ ತಾಯಿ ನಲುಮೆ ನಾಲ್ಗೆ ಮೇಲೆ ನುಡಿತೈತವ. ಅವಳು ನುಡಿಸ್ದಂಗೆ ನಾನ್ ನುಡಿತೀನಿ ತಾಯಿ, ನುಡಿತೀನಿ. ನೋಡವ್ವ, ಈಗ ನಿನ್ಗೆ ಕಷ್ಟ ಆಯ್ತು. ನಿನ್ಗೆ ಕಷ್ಟಗಳೇ ಬಂದು ಬಳಗ ಅಂದ್ರೂ ತಪ್ಪಿಲ್ಲ. ಆ ಕಷ್ಟದಲ್ಲೇ ಉಂಡು ಒದ್ದು ಬದುಕ್ತಿದೀಯ. ಹಾಗಂತ ನೀನು ಯೋಚನೆ ಮಾಡ್ಬೇಡ. ನಿನ್ ಮನೆ ಕಷ್ಟ, ತಾಯಿ ಕಷ್ಟ, ತೊಂದ್ರೆ, ತಾಪತ್ರಯ, ಸಕಲ ಅನಿಷ್ಟಗಳು ಶೀಘ್ರದಲ್ಲೇ ನಿರ್ವಹಣೆ ಆಗೋಗುತ್ತೆ. ನಿನ್ನ ಬಾಳಲು ಕತ್ಲು ಕಳೆದು ಬೆಳಕು ಬಂದೇ ಬತ್ತೈತೆ ತಾಯಿ. ಹೌದಾ? ಹೌದು ಮಗಳೇ, ಇದು ನನ್ನ ಮಾತಲ್ಲ, ಆ ತಾಯಿ ಇಚ್ಛಾ ಐತಿ. ಆ ತಾಯಿ ನಿನ್ನ ಖಂಡಿತ ಕೈ ಬಿಡಲ್ಲ. ಆ ತಾಯಿ ಕೃಪಾ ದೃಷ್ಟಿ ನಿನ್ ಮ್ಯಾಗ ಐತೆ. ಆದ್ರೆ ಸ್ವಲ್ಪ ದಿನ ಕಾಯ್ಬೇಕು. ಒಂದು ಗಂಡಾಂತರ ಐತಿ, ಅದನ್ನ ದಾಟ್ಬೇಕು. ಭಯ ಪಡ್ಬೇಡ ತಾಯಿ. ಗಂಡಾಂತರ ಬರೋದು ನಮ್ಮನ್ನ ಗಟ್ಟಿ ಮಾಡಕ. ಅದನ್ನ ಕಷ್ಟ ಅಂತ ತಿಳ್ಕೊಬೇಡ. ಆ ತಾಯಿನೇ ಕೊಟ್ಟ ಪರೀಕ್ಷೆ ಅಂತ ಅನ್ಕೋ. ಆ ಸೂರ್ಯನ್ಗೂ ಗ್ರಹಣ ಹಿಡಿತೈತಿ, ಹಂಗಂತ ಅವ ಮಂಕಾಗ್ತಾನ? ಇನ್ನು ನಾನು ನೀನು ಯಾವ ಲೆಕ್ಕ ತಾಯಿ? ಚಿಂತೆ ಮಾಡ್ಬೇಡ. ಚಿಂತೆ ಅನ್ನೋದು ಚಿತಿ ಇದ್ದಂಗ. ನೋಡು, ನಾ ಹೇಳ್ದಂಗ್ ಮಾಡು, ಎಲ್ಲ ಸರಿ ಹೋಗ್ತೈತಿ. ಹಿಡ್ದಿರ ಗ್ರಹಣನು ಬಿಟ್ಟು ಹೋಗ್ತೈತಿ. ಈಗ ನಾನ್ ಏನ್ ಮಾಡ್ಬೇಕು? ನಿಮ್ ತಾಯಿ ಆರೋಗ್ಯ ಬರೋಬರಿ ಇಲ್ಲ, ಹೌದಿಲ್ಲೇನೋ? ಹೌದು. ನಾ ಹೇಳ್ದಂಗ್ ಮಾಡು. ನಿಮ್ ತಾಯಿಗೆ ಒಂದ್ ತುಲಾಭಾರ ಮಾಡ್ಸು, ಎಲ್ಲ ಚಲೋ ಆಗ್ತೈತಿ. ಅದೆಲ್ಲ ಮಾಡ್ಸಿದ್ರೆ ಸರಿ ಹೋಗ್ತಾರಾ? ಎಷ್ಟೋ ವರ್ಷದಿಂದ ಅವ್ರು ಹಾಗೆ ಇದಾರೆ. ನಮ್ ಪರಿಸ್ಥಿತಿ ಹಾಗೆ ಇದೆ. ಯಾವ್ದು ಇದ್ದಂಗ್ ಇರಂಗಿಲ್ಲ ಮಗಳೇ. ನಾ ಹೇಳದ್ ಮಾಡು, ಆಮೇಲೆ ಒಳ್ಳೇದಾಗ್ತಿದ್ರ ಕೇಳು. ನಂಬಿಕೆ ಇಟ್ಕೋಬೇಕು. ನಂಬದವ್ರನ್ನ ಆ ತಾಯಿ ಯಾವತ್ತಿಗೂ ಕೈ ಬಿಡಂಗಿಲ್ಲ. ಈ ತುಲಾಭಾರ ಎಲ್ಲ ಹೇಗ್ ಮಾಡ್ಸೋದು? ನಂಗೇನು ಗೊತ್ತಿಲ್ಲ. ಯಾವ್ದಾರ ಗುಡಿಗೆ ಹೋಗಿ ನಿಮ್ ತಾಯಿಗ ಬೆಳ್ಳಿ ನಾಣ್ಯದಲ್ಲಿ ತುಲಾಭಾರ ಮಾಡ್ಸು. ಅವರು ಸರಿ ಹೋಗ್ತಾರ. ಕಳೆದೋಗಿರೋ ನಿಮ್ಮವ್ರು ನಿಮ್ಮನ್ನ ಹುಡುಕೊಂಡು ಬರ್ತಾರ. ಅವರು ಮತ್ತೆ ನಿಮ್ಗೆ ಸಿಗೋ ತರ ಆಗ್ತೈತೆ ತಾಯಿ. ಆದ್ರೆ ಬೆಳ್ಳಿ ನಾಣ್ಯ ತುಲಾಭಾರನ ನಾನಾ? ಹಾ ಮಗಳೇ, ಕಷ್ಟ ಕಾರ್ಪಣ್ಯ ಎಷ್ಟೇ ಇರ್ಲಿ, ನೀನು ಅದನ್ನ ಮಾಡ್ಬೇಕು. ನಾ ಹೇಳದ್ ಮಾಡಿದ್ರ ಮಾತ್ರನೇ ಒಳ್ಳೇದಾಗೋದು, ಎಲ್ಲ ಸರಿ ಹೋಗೋದು. ಏನು ಯೋಚನೆ ಮಾಡ್ಬೇಡವ್ವ, ಸಂಕಲ್ಪ ಮಾಡ್ಕೋ. ಉಳ್ದಿದ್ದು ತನಗ್ ತಾನೇ ಆಗ್ತೈತಿ. ಆ ತಾಯಿ ಚಾಮುಂಡೇಶ್ವರಿ ನಿನ್ಗೊಳ್ಳೇದ್ ಮಾಡ್ಲವ. ಬರ್ತೀನವ. ಕಣಿ ಹೇಳ್ತೀನ್ರವ ಕಣಿ. Done. Good. ಕೊಡಿ ಕೈ ಇಳಿಸಿ. ಒಂದೇ ಕೈ ಇರೋದು. ಅಮ್ಮ, ವೆರಿ ಗುಡ್. ರೈಟ್ ಟೈಮ್ಗೆ ರೈಟ್ ಡಿಸಿಷನ್ ತಗೊಂಡಿದ್ದೀರಾ. ನೋಡ್ತಾ ಇರಿ, ಆ ದೇವರೇ ಬಂದ್ರು ಇನ್ನು ಮುಂದೆ ನಿಮ್ ಬೆಳವಣಿಗೆನ ತಡೆಯಕ್ಕಾಗಲ್ಲ. ಬೇಕಾದ್ರೆ ಬರ್ದಿಟ್ಕೊಂಡ್ಬಿಡಿ, ಇನ್ ಮುಂದೆ ನೀವೇ ಕಿಂಗ್, ನಾನೇ ಕಿಂಗ್ ಮೇಕರ್. ಏನಂತೀರಾ? I'm ready. God, come on. ಸಿಸ್ಟರ್, ಕೆಂಡದ ಮೇಲೆ ಕೂತಿದ್ಯಲ್ಲ, ಏನಾಯ್ತು? ಯಾಕಿಷ್ಟು ಟೆನ್ಷನ್? ಇನ್ನೇನು ಟೆನ್ಷನ್? ಆ ಭಾಗ್ಯದ ಟೆನ್ಷನ್. ಮತ್ತೇನಾಯ್ತು ಸಿಸ್ಟರ್? ಇವತ್ತು ಗೌತಮ್ ಆಲ್ಮೋಸ್ಟ್ ಭಾಗ್ಯ ಇರೋ ಮನೆ ಒಳಗಡೆ ಹೋಗ್ಬಿಡ್ತಾ ಇದ್ದ. ಕರೆಕ್ಟ್ ಟೈಮಿಗೆ ನಾನು ಹೋಗಿ ಏನೋ ಒಂದು ಹೇಳಿ ತಡೆದೆ. ಹೇಳ್ದಿದ್ರೆ ಇವತ್ತೇ ನಮ್ಮ ತಿಥಿ ಆಗ್ತಿತ್ತು. ಅಯ್ಯೋ ದೇವ್ರೆ, ಅದ್ರ ಜಸ್ಟ್ ಮಿಸ್ಸು. ನನಗಂತೂ ನನ್ನ ಜೀವ ಬಾಯಿಗೆ ಬಂದಾಗ ಆಗಿತ್ತು.
ಆ ಭಾಗ್ಯ ಅವಳ ಮಗಳು ಇಲ್ಲಿ ಬಂದಾಗ್ಲಿಂದ ಅವನ್ನ ಕಾಯ್ಕೊಂಡು ಕೂತ್ಕೊಳ್ಳೋದೆ ನನ್ನ ಕೆಲಸ ಆಗ್ಬಿಟ್ಟಿದೆ. ಇವತ್ತೇನೋ ಅವನು ಅಲ್ಲಿ ಹೋಗದೆ ಇರಾಕ್ ತಡೆದೆ. ಎಷ್ಟು ದಿನ ಅಂತ ಹಿಂಗೆ ಮಾಡೋಕ್ಕಾಗತ್ತೆ? ನನಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ನನಗಂತೂ ಸಾಕಾಗೋಗಿದೆ. ಸಮಾಧಾನ ಮಾಡ್ಕೋ ಸಿಸ್ಟರ್. ತಂಡ ಕೂಲ್. ಹೇಗಣ್ಣ ಸಮಾಧಾನ ಮಾಡ್ಕೊಂಡ್ಲಿ? ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಕರೆಂಟ್ ವೈರನ್ನ ನನ್ನ ಕೈಯಲ್ಲಿ ಹಿಡ್ಕೊಂಡಂಗಿದೆ. ಅಂದ್ರೆ ಶಾಕ್ ಮೇಲೆ ಶಾಕು, ಅದ್ರ ಕೈ ಬಿಡಂಗಿಲ್ಲ. ಇಲ್ಲಣ್ಣ, ಇದನ್ನ ತುಂಬ ದಿನ ಹೀಗೆ ಬಿಡಬಾರ್ದು. ಆದಷ್ಟು ಬೇಗ ಏನಾದರೂ ಒಂದು ಮಾಡಲೇಬೇಕು. ಆ ಅಮ್ಮ ಮಗಳನ್ನ ಇಬ್ಬರನ್ನೂ ಈ ಮನೆಯಿಂದ ಆಚೆ ಹಾಕಲೇಬೇಕು. ಆವಾಗಲೇ ನನಗೆ ನೆಮ್ಮದಿ. ಡೋಂಟ್ ವರಿ ಸಿಸ್ಟರ್. ಸದ್ಯಕ್ಕೆ ಆ ಭಾಗ್ಯ ಆ ಮನೆಯಿಂದ ಹೊರಗೆ ಬರ್ದಿರೋ ಥರ ನೋಡ್ಕೊಂಡ್ರೆ ಸಾಕು. ಅಷ್ಟರಲ್ಲಿ ಏನೋ ಒಂದು ಐಡಿಯಾ ಹೊಳೆಯುತ್ತೆ. ಡೋಂಟ್ ವರಿ. ಇಲ್ಲಣ್ಣ, ಅಲ್ಲಿವರೆಗೂ ನನ್ನ ಕೈಯಲ್ಲಿ ಕಾಯಕ್ಕಾಗಲ್ಲ. ಅವ್ರನ್ನ ಆಚೆ ಹಾಕೋದಕ್ಕೆ ಏನಾದರೂ ಒಂದು ಸೀನ್ ಕ್ರಿಯೇಟ್ ಮಾಡಲೇಬೇಕು. ಯಾವ ಥರ ಥಿಂಗ್ ಕ್ರಿಯೇಟ್ ಮಾಡೋದು? ಗೌತಮ್ ಅವಳನ್ನ ತುಂಬ ನಂಬ್ತಾನೆ. ಬಂಗಾರ ತುಂಡು ಅಂತ ಅನ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾನೆ. ಆ ನಂಬಿಕೆನ ನಾವು ಮುರಿಬೇಕು. ಗೌತಮ್ ದೃಷ್ಟಿಯಲ್ಲಿ ಅವಳು ನಂಬಿಕೆ ದ್ರೋಹಿ ಆಗಬೇಕು. ಅಷ್ಟು ಮಾಡಿದ್ರೆ ಸಾಕು, ನಮ್ಮ ಕೆಲಸ ತುಂಬ ಈಸಿ ಆಗುತ್ತೆ. ಗೌತಮ್ಮೇ ಅವ್ರನ್ನ ಮನೆಯಿಂದ ಹೊರಗಾಗ್ತಾನೆ. ಓಹೋ, ಇದ ನಿನ್ ಪ್ಲಾನು? ಗೌತಮ್ ಹೆಗಲ ಮೇಲೆ ಗನ್ನಿಟ್ಟು ಅವ್ರ ಮೇಲೆ ಟಿಶ್ಯೂ ಅಂತ ಫೈರ್ ಮಾಡಿಸೋ ಪ್ಲಾನ್. ತುಂಬಾ ಚೆನ್ನಾಗಿ ಸ್ಕೆಚ್ ಆಗಿದೆ ಸಿಸ್ಟರ್. ಸೀರಿಯಲ್ ಸಿನಿಮಾದ ತಲೆ ಮೇಲೆ ಹೊಡೆದಂಗಿದೆ. ಅಲ್ಲ, ಇದನ್ನ ಹೆಂಗೆ ಕಾರ್ಯರೂಪಕ್ಕೆ ತರ್ತೀಯ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅಣ್ಣ, ಏನು ಮಾಡಿದ್ರೆ ವರ್ಕೌಟ್ ಆಗತ್ತೆ ಅಂತ. ಸರಿ ಸಿಸ್ಟರ್, ನೀನು ಆ ಕಡೆ ಯೋಚನೆ ಮಾಡು, ನಾನು ಈ ಕಡೆ ಯೋಚನೆ ಮಾಡ್ತೀನಿ. ಏನಾದರೂ ಹೊಳೆಯುತ್ತೆ ನೋಡು. ಸಿಸ್ಟರ್, ಐಡಿಯಾ ಹೊಳಿತು. ಏನಣ್ಣ? ಹೆಂಗ ಅವಳಿಗೆ ಬುದ್ಧಿ ನೆಟ್ಗಿಲ್ಲ, ಅವಳು ಕುಡಿಯೋ ನೀರಿಗೆ ವಿಷ ಹಾಕ್ಕೊಟ್ಬಿಟ್ರೆ. ಅಣ್ಣ, ನಾನು ಕೇಳಿದ್ದು ಅವ್ರನ್ನ ಹೊರಗಡೆ ಹಾಕೋ ಐಡಿಯಾ ಕೊಡು ಅಂತ. ನಾವು ಹೊರಗಡೆ ಹೋಗೋ ಐಡಿಯಾ ಕೊಡು ಅಂತಲ್ಲ. ಏನಣ್ಣ ನೀನು, ಸ್ವಲ್ಪನೂ ತಲೆ ಅನ್ನೋದಿಲ್ವಾ? ಎನ್ಕ್ವೈರಿ ಅದು ಇದು ಅಂತ ಬಂದರೆ ನಮ್ಮ ತಲೆಗೆ ಬರಲ್ವಾ? ಇದೆಲ್ಲ ಬೇಕಾ ನಮಗೆ ಅಣ್ಣ? ಬೇಡ ಬಿಡು ಸಿಸ್ಟರ್. ಅದು ಈ ಜೋಶಲ್ಲಿ ಕೆಲಸಕ್ಕಿಂತ ಡಬ್ಬ ಐಡಿಯಾಗಳು ಬಂದ್ಬಿಡುತ್ತೆ. ಬೇರೆ ಐಡಿಯಾ ನೋಡ್ಕೊಳ. ಹೇಳಾನಂದ. ಗೆಳೆಯ, ಅದು ಏನಾಯ್ತು? ಅದೇ ನಾವು ಟೆಂಡರಿಗೆ ಬಿಡ್ ಮಾಡಿದ್ವಲ್ಲ, ಅದು ನಮ್ಮ ಕೈ ತಪ್ಪೋಯ್ತು ಕಣ. ವಾಟ್? ಅದು ನಿನ್ನ ದುಶ್ಮನ್ ಪಾಲಾಯಿತು. ಏಯ್, ಅದೇಗೋ ಸಾಧ್ಯ? ನಾವು ಬೆಸ್ಟ್ ಪ್ರೈಸೇ ಕೊಟ್ಟು ಮಾಡಿದ್ವಲ್ಲೋ, ಅದಕ್ಕಿಂತ ಕಡಿಮೆ ಕೊಟ್ಟು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದ್ಯಾಗೋ ಮಿಸ್ ಆಯಿತು? ನನಗೂ ಅದೇ ಅರ್ಥ ಆಗ್ತಾಯಿಲ್ಲ ಕಣ. ಲಾಸ್ಟ್ ಟೈಮು ಟೆಂಡರ್ ಡೀಟೇಲ್ಸು ಲೀಕ್ ಆಗಿತ್ತಲ್ಲ, ಈ ಸರ್ತಿನೂ ಅದೇ ಥರ ಲೀಕ್ ಆಗಿದೆಯಾ ಅಂತ. ಚಾನ್ಸೇ ಇಲ್ಲ ಕಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.